ಕರ್ನಾಟಕ ಸರ್ಕಾರ ಹೊಸದಾಗಿ ಆನ್ಲೈನ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನ ಜಾರಿಗೆ ತಂದಿದೆ. ಇದನ್ನ ನಾವು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಆಪ್ ಅನ್ನ ನಾವು ಪ್ಲೇ ಸ್ಟೋರ್ ಗೆ ಹೋಗಿ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ನಂತರ ಓಪನ್ ಅಂತ ಕೊಡಿ. ಓಪನ್ ಕೊಟ್ಟ ನಂತರ ಈ ರೀತಿಯಾಗಿ ನಿಮಗೆ ರಿಜಿಸ್ಟರ್ ಅಂಡ್ ಲಾಗಿನ್ ಅಂತ ಎರಡು ಆಪ್ಷನ್ ಬರುತ್ತೆ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನಂಬರ್ ಥ್ರೂ ನೀವು ಇದನ್ನ ರಿಜಿಸ್ಟರ್ ಮಾಡಬೇಕು. ಬಿಡಿ. ಫಸ್ಟ್ ನೀವು ಈಗ ರಿಜಿಸ್ಟರ್ ಅನ್ನೋದನ್ನ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ತಕ್ಷಣ ವೈಲ್ ಯೂಸಿಂಗ್ ದ ಆಪ್ ಅಂತ ಫಸ್ಟ್ ಒಂದು ಆಪ್ಷನ್ ಕೊಡಿ. ನಂತರ ವೈಲ್ ಯೂಸಿಂಗ್ ದಿಸ್ ಆಪ್ ಲೊಕೇಶನ್ ಅನ್ನ ಕೇಳುತ್ತೆ, ಎಸ್ ಕೊಡಿ ಫಸ್ಟ್ ಒಂದು. ನೆಕ್ಸ್ಟ್ ಟರ್ನ್ ಆನ್ ಅಂತ ಕೇಳುತ್ತೆ, ಲೊಕೇಶನ್ ಟರ್ನ್ ಆನ್ ಮಾಡಿ. ನಂತರ ಕೆಳಭಾಗದಲ್ಲೂ ಸಹಿತ ಟರ್ನ್ ಆನ್ ಇದೆ, ಟರ್ನ್ ಆನ್ ಮಾಡಿ. ಟರ್ನ್ ಆನ್ ಮಾಡಿದ ನಂತರ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ನ ಕೊಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಗೆಟ್ ಒ ಟಿ ಪಿ ಬರುತ್ತೆ, ಗೆಟ್ ಒ ಟಿ ಪಿ ಕೊಡಿ. ಒ ಟಿ ಪಿ ಬರುತ್ತೆ, ಒ ಟಿ ಪಿ ಎಂಟ್ರಿ ಮಾಡಿ. ನಂತರ ಸಬ್ಮಿಟ್ ಒ ಟಿ ಪಿ ಕೊಡಿ. ಒ ಟಿ ಪಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಅನ್ನೋ ಅಂತ ಒಂದು ಆಪ್ಷನ್ ನಿಮ್ಗೆ ಕಾಣ್ತಿದೆ, ನೆಕ್ಸ್ಟ್ ಅಂತ ಆಪ್ಷನ್ ಕೊಡಿ. ಕೊಟ್ಟ ಮೇಲೆ ನಿಮಗೆ KYC ಸರ್ವಿಸ್ ಅಂತ ಬರುತ್ತೆ. KYC ಸರ್ವಿಸ್ ಅಲ್ಲಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಏನಿದೆ ಅದನ್ನ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಳಭಾಗದಲ್ಲಿ ಬಂದ್ರೆ ಇಲ್ಲಿ ಒ ಟಿ ಪಿ ಅಂತ ಇದೆ, ಒ ಟಿ ಪಿ ಆಪ್ಷನ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಆಧಾರ್ ಲಿಂಕ್ ಆಗಿರುವಂತ ಮೊಬೈಲ್ಗೆ ನಿಮಗೆ ಒ ಟಿ ಪಿ ಹೋಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಅಂತ ಬರ್ತಿದೆ, ಪ್ರೊಸೆಸಿಂಗ್ ಅಂತ ಬಂದು ನಿಮಗೆ ಒ ಟಿ ಪಿ ಸೆಂಡ್ ಆಗುತ್ತೆ. ಸೆಂಡ್ ಆದ್ಮೇಲೆ ಇಲ್ಲಿ ನೀವು ಆ ಮೊಬೈಲ್ಗೆ ಆಧಾರ್ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿದ್ದನ್ನ ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಕೊಟ್ಮೇಲೆ KYC ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಆದ್ಮೇಲೆ ಇಲ್ಲಿ ಈಗ ನಿಮ್ಗೆ ನೆಕ್ಸ್ಟ್ KGID ನಂಬರ್ನ ಕೇಳುತ್ತೆ, KGID ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಕೊಟ್ಮೇಲೆ ನಿಮ್ಗೆ ಇಲ್ಲಿ ನಿಮ್ಮ ನೇಮು ಮತ್ತೆ ನಿಮ್ಮ ಡಿಸಿಗ್ನೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಕೊಡಿ. ಕೊಟ್ಮೇಲೆ ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಬರುತ್ತೆ. ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಆಧಾರ್ ನಂಬರ್ ಮೂಲಕ ನೀವು KYC ನ ಕನ್ಫರ್ಮ್ ಮಾಡಿದೀರಾ. ಆದ್ರಿಂದ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೇಸ್ ಮತ್ತೆ ನೀವೀಗ ನೀವು ಕ್ಯಾಪ್ಚರ್ ಮಾಡುವಂತ ಫೇಸ್ ಅನ್ನ ಎರಡನ್ನೂ ಅದು ಮ್ಯಾಚ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದು. ಈಗ ಕ್ಯಾಪ್ಚರ್ ಫೇಸ್ ಅಂತ ಕೊಡಿ. ಕ್ಯಾಪ್ಚರ್ ಫೇಸ್ ಕೊಟ್ಟ ಮೇಲೆ ನಿಮ್ಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾನ ನೀವು ಇಟ್ಕೊಂಡು ಫೇಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಫೋಟೋ ತಗೊಳ್ಳಿ. ಒಂದ್ ವೇಳೆ ಸರಿ ಬಂದಿಲ್ಲ ಅಂದ್ರೆ ರೀಟೇಕ್ ತಗೊಂಡು ಮತ್ತೆ ತಗೋಬಹುದು. ನೆಕ್ಸ್ಟ್ ಆಪ್ಷನ್ ಇದೆ, ನೆಕ್ಸ್ಟ್ ಆಪ್ಷನ್ ಅಂತ ಕೊಡಿ. ಕೊಟ್ಮೇಲೆ ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದು ನಿಮ್ಮ ಆಧಾರ್ ಇರುವಂತ ಫೇಸ್ ಮತ್ತೆ ನೀವೀಗ ಕ್ಯಾಪ್ಚರ್ ಮಾಡ್ಕೊಂಡ್ರ ಫೇಸ್ ಎರಡನ್ನೂ ಮ್ಯಾಚ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದೆ. ಇದನ್ನ ನೀವು ಇನ್ನೊಂದ್ಸರಿ ಹೇಳ್ತೀನಿ, ಈ ಒಂದು ಪ್ರೋಸೆಸ್ ಅನ್ನ ನೀವು ನಿಮ್ಮ ಆಫೀಸು ಅಥವಾ ಸ್ಕೂಲ್ ಅಲ್ಲೇ ನೀವು ಪ್ರಿಮಿಸಿಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ದಯವಿಟ್ಟು ಮಾಡಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕೆಳಭಾಗದಲ್ಲಿ ಈಗ ಪ್ಲೀಸ್ ಲಾಗಿನ್ ಅಂತ ಇದೆ. ಇದುವರೆಗೆ ನಾವು ಮಾಡಿದ್ದು ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಈ ಆಪ್ ಗೆ ರಿಜಿಸ್ಟರ್ ಆಗಿದ್ದೀರಾ ನೀವು, ಪ್ಲೀಸ್ ಲಾಗಿನ್ ಅಂತಿದೆ. ಲಾಗಿನ್ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೆಕ್ ಇನ್ ಮತ್ತೆ ಚೆಕ್ಔಟ್ ಅಂತ ಆಪ್ಷನ್ ಬರುತ್ತೆ. ಮೇಲ್ಗಡೆ ನಿಮ್ ನೇಮ್ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ಚೆಕ್ ಇನ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ವರ್ಕಿಂಗ್ ಟೈಮಿಂಗ್ ಅಂತ ಇದೆ. ನಿಮ್ಮ ಆಫೀಸು ಅಥವಾ ಸ್ಕೂಲ್ ಅವರ್ಸು ಬೇರೆ ಬೇರೆ ಏರಿಯಾದಲ್ಲಿ ಸ್ವಲ್ಪ ಚೇಂಜಸ್ ಇರೋದ್ರಿಂದ ಇಲ್ಲಿ ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಟೈಮಿಂಗ್ಸ್ ಇದನ್ನ ಲಿಸ್ಟ್ ಅಲ್ಲಿ ಟೈಮಿಂಗ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 9 AM to 4:30 PM ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ವರ್ಕಿಂಗ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಓಕೆ ಅಂತ ಕೊಡಿ. ಸೇವ್ ಪ್ರಿಫರೆನ್ಸಸ್. ವುಡ್ ಯು ಲೈಕ್ ಟು ಸೇವ್ ದಿಸ್ ವರ್ಕ್ ಟೈಮಿಂಗ್ ಆಸ್ ಯುವರ್ ಡಿಫಾಲ್ಟ್ ಅಂತಿದೆ. ಇದು ಡಿಫಾಲ್ಟ್ ಆಗಿ ನಿಮ್ಮ ವರ್ಕಿಂಗ್ ಟೈಮು ಎಲ್ಲಾ ದಿನನೂ ಇದೆ ಇದ್ರೆ ನೀವು ಎಸ್ ಅಂತ ಕೊಡಬಹುದು. ಎಸ್ ಅಂತ ಕೊಟ್ರೆ ನೀವು ಪ್ರತಿ ಸರಿ ಅಟೆಂಡೆನ್ಸ್ ಹಾಕುವಾಗ ಟೈಮಿಂಗ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಲೊಕೇಶನ್ ವ್ಯಾಲಿಡೇಷನ್ ಈಸ್ ಇನ್ ಪ್ರೋಸೆಸ್ ಟು ಅಕ್ಯುರೇಟ್ಲಿ ಕ್ಯಾಪ್ಚರ್ ಯುವರ್ ಅಟೆಂಡೆನ್ಸ್ ಅಂತಿದೆ. ನಾವು ನಿಮ್ಗೆ ಮೊದಲೇ ಹೇಳಿದೆ
ಇದ್ರೆ ಅಷ್ಟೇ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ಒಂದ್ ವೇಳೆ ನೀವು ಔಟ್ ಆಫ್ ದ ಏರಿಯಾ ಇದ್ರೆ, ಔಟ್ ಆಫ್ ದ ವರ್ಕಿಂಗ್ ಪ್ಲೇಸ್ ಇದ್ರೆ ಅವಾಗ ಅದು ಇದು ರಿಜೆಕ್ಟ್ ಮಾಡುತ್ತೆ. ನೀವು ಹೆಂಗೆ ಯಾವಾಗ ನೀವು ಸರ್ವೆ ಮಾಡ್ತಿದ್ರಲ್ಲ, ಮೊನ್ನೆ ಸರ್ವೆ ಮಾಡುವಾಗ ಯಾವ ರೀತಿಯಾಗಿ ಔಟ್ ಆಫ್ ದ ಬೌಂಡ್ರಿ ಅಂತ ಬರ್ತಿತ್ತಲ್ಲ, ಆ ರೀತಿಯಾಗಿ ನಿಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಡುತ್ತೆ. ಒಂದ್ ವೇಳೆ ನೀವು ಹೊರಗಡೆ ಇದ್ರಿ, ಆಫೀಸಿಂದ ಹೊರಗೆ ಇದ್ದು ಇದನ್ನ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಹೋದ್ರೆ ಅವಾಗ ಔಟ್ ಆಫ್ ದ ಬೌಂಡ್ರಿ ಅಂತ ನಿಮ್ಗೆ ವಾರ್ನಿಂಗ್ ಬರುತ್ತೆ. ನೆಕ್ಸ್ಟ್ ಚೆಕ್ಔಟ್ ಅಂತಿದೆ. ಈಗ ನೆಕ್ಸ್ಟ್ ಚೆಕ್ಔಟ್ ಅಂತ ಮಾಡ್ತೀರಾ. ಚೆಕ್ಔಟ್ ಕ್ಲಿಕ್ ಮಾಡಿದ್ರೆ ನೀವು ಯಾವ ಟೈಮಿಂಗಿಗೆ ನಿಮ್ಮ ಆಫೀಸ್ ಅವರ್ಸ್ ಅಥವಾ ಸ್ಕೂಲ್ ಅವರ್ಸ್ ಬಿಡುತ್ತೆ. ಈಗ 4:15 ಸ್ಕೂಲ್ ಅವರ್ಸ್ ಇಂದ ಹೊರ ಹೋಗುವಾಗ ನೀವು ಅದೇ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡು, ನೀವು ಸ್ಕೂಲ್ ಪ್ರಿಮಿಸಿಸ್ ಒಳಗಡೆನೆ ನಿಂತ್ಕೊಂಡು ಏರಿಯಾದಲ್ಲಿ ಚೆಕ್ಔಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, OOD ಅಂತ ಇದೆ. ಈಗ ನೀವು OOD ಕ್ಲಿಕ್ ಮಾಡಿದ್ರೆ, ಈಗ OOD ಮೇಲೆ ಎಲ್ಲಾದ್ರೂ ನೀವು ಹೊರಗಡೆ ಹೋದಾಗ ಇಲ್ಲಿ ಸೆಲೆಕ್ಟ್ ಸೆಷನ್ಸ್ ಅಂತಿದೆ. ಅಲ್ಲಿ ಮಾರ್ನಿಂಗು ಆಮೇಲೆ ಆಫ್ಟರ್ನೂನ್ ಸೆಷನ್ 2 ಇರುತ್ತೆ. ಅಲ್ಲಿ ನೀವು ಯಾವ ಸೆಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಯಾವ್ದೋ ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೀರಾ ಅಂದಾಗ ಅದನ್ನ ಸೆಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನ ಫೆಚ್ ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ OOD ಹೋಗಿದ್ರೆ. ನೆಕ್ಸ್ಟ್ ಲೀವ್ ಅಂತಿದೆ. ಒಂದ್ ವೇಳೆ ರಜೆ ಹಾಕಿದೀರಾ ಅಂದ್ರೆ ನೀವು ಲೀವ್ ಅಂತಿದೆ, ಲೀವ್ ಕ್ಲಿಕ್ ಮಾಡಿದ್ರೆ ಅಪ್ಲೈ ಫಾರ್ ಲೀವ್ ಅಂತಿದೆ. ಇಲ್ಲಿ ಮೇಲ್ಭಾಗದಲ್ಲಿ ಅಪ್ಲೈ ಫಾರ್ ಲೀವ್ ಅಂತಿದೆ. ಅಪ್ಲೈ ಫಾರ್ ಲೀವ್ ಕ್ಲಿಕ್ ಮಾಡಿದ ತಕ್ಷಣ ಅದು ಯಾವ ಲೀವ್, ನೇಚರ್ ಆಫ್ ಲೀವ್ ಅನ್ನ ಆಪ್ಷನ್ ಅನ್ನು ಕೇಳುತ್ತೆ. ಈಗ ನೀವು ಯಾವ ಲೀವ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಅದು ಕೇಳುತ್ತೆ. ಇಲ್ಲಿ ಬಹಳಷ್ಟು ಲೀವ್ಸ್ ಇದೆ. ಇಲ್ಲಿ ಕ್ಯಾಜುವಲ್ ಲೀವ್ ಅಂತಿದೆ. ಕ್ಯಾಜುವಲ್ ಲೀವ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಿದೀನಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಡೇಟ್ ಕೇಳುತ್ತೆ, ಯಾವ ಡೇಟ್ ಅಂತ. ಆ ಡೇಟ್ ಅನ್ನ ಕೊಡ್ತೀರಾ. ಡೇಟ್ ಕೊಟ್ಮೇಲೆ ಫ್ರಮ್ ಡೇಟ್ ಮತ್ತೆ ಟು ಡೇಟ್. ಈಗ 2 ದಿನ ನೀವು ಹೋಗ್ತಾ ಇದ್ದೀರಾ ಅಥವಾ 2-3 ದಿನ ನೀವು ರಜೆ ಮೇಲೆ ಹೋಗ್ತಿದ್ದೀರಾ ಅಂದ್ರೆ ಫ್ರಮ್ ಡೇಟ್ ಟು ಡೇಟ್, ಅದ್ರ ನೆಕ್ಸ್ಟ್ ಲಾಸ್ಟ್ ಡೇಟ್ ಕೊಡಿ. ಒಂದ್ ವೇಳೆ ಒಂದೇ ದಿನ ಹೋಗ್ತಿದ್ದೀರಾ ಅಂದ್ರೆ ಫ್ರಮ್ ಡೇಟ್ ಮತ್ತೆ ಟು ಡೇಟ್ ಎರಡು ಸಹಿತ ಸೇಮ್ ಡೇಟ್ ಅನ್ನೇ ಕೊಡ್ಬೇಕು. ಕೊಟ್ಟು ನೆಕ್ಸ್ಟ್ ಕೆಳಗೆ ರೀಸನ್ ಫಾರ್ ಲೀವ್ ಅಂತಿದೆ. ಅದಕ್ಕೆ ಏನು ರೀಸನ್, ಸೂಟೇಬಲ್ ರೀಸನ್ ಇದೆ ಅದನ್ನ ನೀವು ಕೊಟ್ಟು ನಂತರ ಕೆಳಗೆ ಸಬ್ಮಿಟ್ ಅಂತಿದೆ, ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಲೀವ್ ಕನ್ಸಿಡರ್ ಆಗತ್ತೆ. ಅವತ್ತು ನೀವು ಲೀವ್ ಹಾಕಿದಿರ ಅನ್ನೋದು ರಿಜಿಸ್ಟರ್ ಆಗುತ್ತೆ. ಇದನ್ನ ನೀವು ಲೀವ್ ನ ಅಪ್ಲೈ ಮಾಡುವಾಗ ಅದು ಆ ಒಂದು ಸ್ಕೂಲ್ ಇದರಲ್ಲಿ ಏನು ಇರೋ ಅವಶ್ಯಕತೆ ಇರಲ್ಲ. ಲೀವ್ ತಗೊಳ್ಳುವಾಗ ಇದನ್ನ ನೀವು ಮನೆಯಲ್ಲೇ ಕುತ್ಕೊಂಡು ನೀವು ಅದನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ರಿಪೋರ್ಟ್ಸ್ ಅಂತಿದೆ. ಲಾಸ್ಟ್ ರಿಪೋರ್ಟ್ಸ್ ಅಲ್ಲಿ ನೀವು ಯಾವ್ಯಾವ ಮಂತ್ ಇಂದ ರಿಪೋರ್ಟ್ಸ್ ತಗೊಳ್ತೀರಾ, ಯಾವ ಇಯರ್ದು ಯಾವ ಮಂತ್ ಇಂದ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಚೆಕ್ ಇನ್ ಮತ್ತೆ ಚೆಕ್ಔಟ್ ಟೈಮಿಂಗ್ಸ್ ಎಲ್ಲದೂ ತೋರಿಸುತ್ತೆ. ಮತ್ತೆ ಸೆಷನ್ 1, ಸೆಷನ್ 2 ಇವೆಲ್ಲವೂ ಸಹಿತ ಡೀಟೇಲ್ಸ್ ಇಲ್ಲಿ ಪ್ರೆಸೆಂಟ್ ಅಬ್ಸೆಂಟ್ ಎಲ್ಲದೂ ಸಹಿತ ತೋರಿಸ್ತಾ ಹೋಗುತ್ತೆ. ಈ ಒಂದು ನಿಮ್ಮ ಅಟೆಂಡೆನ್ಸ್ ರಿಪೋರ್ಟ್ಸ್ ಅನ್ನ ನಿಮ್ಮ ಹೈಯರ್ ಆಫೀಸರ್ ಅಥವಾ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಅವರ ಆಫೀಸ್ ಇಂದಾನೆ ಇದನ್ನ ಟ್ರ್ಯಾಕ್ ಮಾಡಬಹುದು. ಇದ ರಿಪೋರ್ಟ್ಸ್ ಅನ್ನ ಅವರು ನೋಡಬಹುದು. ಎಷ್ಟು ಗಂಟೆ ಬಂದ್ರಿ, ಎಷ್ಟು ಗಂಟೆ ಹೋದ್ರಿ ಅಂತ ಟ್ರ್ಯಾಕ್ ಮಾಡಬಹುದು. ಅಥವಾ ರಜೆ ಮೇಲೆ ಇದ್ದೀರಾ ಅಂತ ನೋಡಬಹುದು. ಒಂದ್ ವೇಳೆ ಅವರು ತಾಲೂಕ್ ಲೆವೆಲ್ ಅಲ್ಲಿ ಅಥವಾ ಡಿಸ್ಟಿಕ್ ಲೆವೆಲ್ ಅಲ್ಲಿ ಇವತ್ತು ಎಷ್ಟು ಜನ ರಜಾ ಹಾಕಿದ್ದಾರೆ, ಮತ್ತೆ ಎಷ್ಟು ಜನ ಯಾವ ಟೈಮಿಂಗ್ಸ್ ಬಂದ್ರು, ಯಾವ ಟೈಮಿಂಗ್ಸ್ ಔಟ್ ಆದ್ರು, ಚೆಕ್ ಇನ್ ಆದ್ರು ಅನ್ನೋದನ್ನ ಇದರಲ್ಲಿ ಡೀಟೇಲ್ ಆಗಿ ಅವರಿಗೆ ಆನ್ಲೈನ್ ಅಲ್ಲೇ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಇನ್ ಮುಂದೆ ಆನ್ಲೈನ್ ಅಟೆಂಡೆನ್ಸ್ ಅನ್ನ ಹಾಕಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.